ಕರಂಗಲಿ ಮಾಲಾ ಅಂತ ಆಲ್ಮೋಸ್ಟ್ ಅದ್ರ ಮೂಲ ಗೊತ್ತಾ ನಿಮಗೆ? ಆ ವಿಗ್ರಹದಲ್ಲಿ ಎಲ್ಲ ಥರ ವಿಷ ಪದಾರ್ಥಗಳು, ಔಷಧಿ ಪದಾರ್ಥಗಳಿಂದ ಮಾಡಕ್ಕಂತಹ ಒಂದು ವಿಗ್ರಹ ಅದು. ಮತ್ತೆ ಯಾಕೆ ಹಾಗಾದ್ರೆ ಕೆಲವೊಂದಷ್ಟು ಜನ ಒಂದು ತಾಯ್ತವನ್ನ ಸರಿಸುಮಾರು 5 ರಿಂದ 6 ವರ್ಷದವರೆಗೂ ಹಾಕೋರಿದ್ದಾರೆ, 3 ರಿಂದ 4 ವರ್ಷದವರೆಗೂ ಹಾಕೋರಿದ್ದಾರೆ. ಹಾಕೊಂಡ್ರಪ್ಪ ನೀನು ಚೆನ್ನಾಗಿರ್ತೀಯ ಅಂತ ಹೇಳಿ ಇವತ್ತವರೆಗೂ ನನ್ನ ಇಷ್ಟೆಲ್ಲ ನಾನು ಒಬ್ಬರು ತಾಯ್ತ ಕೊಟ್ಟಿದ್ದಿಲ್ಲ. ಆ ದೇವ್ರನ್ನ ಹ್ಯಾಂಡ್ ಆಫ್ ಹಾಕೊಂಡು ಶೋ ಮಾಡಿಸೋದು, ಪ್ಲಾಸ್ಟಿಕ್ ಮೇಲೆ ಹಾಕೊಂಡು ದೇವ್ರನ್ನ ಹಾಕೊಳ್ಳೋದು, ಇದೆಲ್ಲ ನಮಗೆ ಇಷ್ಟ ಆಗುತ್ತೆ. ದೇವರ ಭಕ್ತಿ ಅಂದರೆ ಏನು? ಫಸ್ಟ್ ನಿನ್ನ ತಂದೆ ತಾಯಿನ ಎಷ್ಟು ನಂಬ್ತೀಯ ಅಷ್ಟು ಭಕ್ತಿ ಅನ್ನೋ ಎಲ್ಲ ಪರಿಹಾರನೂ ಆಗ್ತಾ ಇರುತ್ತೆ. ಒಂದು ಮನುಷ್ಯನಿಗೆ, ಪ್ರಾಣ ಇರೋ ಮನುಷ್ಯನಿಗೆ ನೀನು ಯಾವುದೇ ಕಾರಣಕ್ಕೂ ತಾಯಿತವನ್ನು ಇಡೋ ರೂಲ್ಸ್ ಯಾವುದ್ರಲ್ಲಿಲ್ಲ. ಯಾವ ಬುಕ್ಕಾಗೆ ತೊಗೊಂಬನ್ನಿ, ತಾಯಿತಗಳು 5 ವರ್ಷ ಹಾಕಬೇಕು, 10 ವರ್ಷ ಹಾಕಬೇಕು, ಈ ಆ ಥರ ಹೇಳಿದ್ರೆ ಹೇಳ್ತಿಲ್ವಾ? ಕಿವಿ ಹಿಂಡಿ ಬುದ್ಧಿ ಕಳಿಸ್ಬೇಕು ಅಂತ ಸ್ಟೇಟಸ್ ಗೊತ್ತಲ್ವ? ಅವ್ರು ಯಾಕೆ ಅಮಾವಾಸ್ಯೆನ ಪೂಜೆಗಳು ಮಾಡ್ತಾರೆ? ಯಾಕೆ ಲಕ್ಷ್ಮೀ ದೇವನ ಕರೀತಾರೆ? ಯಾಕೆ ಅಮಾವಾಸ್ಯೆ 12 ಗಂಟೆ ರಾತ್ರಿ ಪೂಜೆ ಮಾಡ್ತಾರೆ? ಅಮಾವಾಸ್ಯೆ ದಿನ ಲಕ್ಷ್ಮೀ ಆಕರ್ಷಣೆ ತುಂಬ ಒಳ್ಳೆಯದು. ಇವತ್ತವರೆಗೂ ಪಾಲಗ್ರಹ ಅನ್ನೋಂಥದ್ದು ನೀವು ಯಾರೂ ನೋಡಿಲ್ಲ. ಎಲ್ಲರಿಗೂ ಬೀಜಾಕ್ಷರ ಅಂತ ಹೇಳ್ತೀವಿ. ಬೀಜ ಅಂದರೆ ಏನು? ಒಂದು ಮನುಷ್ಯನ ಅಟ್ರ್ಯಾಕ್ಟ್ ಮಾಡುತ್ತೆ, ಶಕ್ತಿ ಕೊಡುತ್ತೆ, ಇದು ಬೀಜಾಕ್ಷರ. ತಮಾಷೆನ ಜನಗಳು ಏನು ಅಂದ್ಕೊಂಡಿದ್ದಾರೆ ಇವರೆಲ್ಲ? ದೇವರನ್ನ ಇಟ್ಟುಬಿಟ್ಟು ಬಿಸ್ನೆಸ್ ಮಾಡ್ತಿದ್ದಾರೆ ಇವರಲ್ಲಿ. ಹಾಗಾದ್ರೆ ನೀವ್ ಯಾಕೆ ನಮ್ಗೆ ನೀನ್ ಇದನ್ನ ಹಾಕೊಂಡ್ರೆ ನೀನು ಇನ್ನೊಂದು ಹಂತಕ್ಕೆ ಹೋಗ್ತೀಯಾ, ನೀನ್ ಹಾಕೊಂಡ್ರೆ ನೀನ್ ಏನ್ ಆಗ್ಬೇಕು ಅಂತ ಅನ್ಕೊಂಡಿದ್ಯಾ ಆ ಹಾದಿಲಿ ಹೋಗ್ತೀಯಾ ಅಂದ್ರೆ ನೀವು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ತರ ವಿದ್ಯಾಭ್ಯಾಸವನ್ನ ಇಲ್ದಲೇ ಇರೋರು ಅಥವಾ ಜಾಸ್ತಿ ಪರಿಣಿತ ಹೊಂದಿಲ್ದೇ ಇರೋವಂಥವ್ರು ನಮಗೆ ಹೇಳೋದು, ನಾವು ಗುರುಜಿ ಹಿಂಗ್ ಆಗ್ಬಿಟ್ಟಿದೆ ಲೈಫಲ್ಲಿ, ಹಿಂಗೇನೋ ನಡೀತಾ ಇದೆ ನನ್ಗೆ ಇವಾಗ ಏನೋ ಒಳ್ಳೇದಾಗ್ಬೇಕು. ಅವ್ರು ಹೆಂಗ್ ಹೇಳ್ ಕಳಿಸ್ತಾರೆ ಅಂದ್ರೆ ಇದೊಂದ್ ವಾರ ಹಾಕೊಂಡ್ ಪೂಜೆ ಮಾಡು, ನೆಕ್ಸ್ಟ್ ನೀನ್ ನೋಡು ಅಂತ ಹೇಳಿ ಒಂದಷ್ಟು ಬೇರೆ ಇವೆಲ್ಲ ಬೇರೆ ಯಾವುದು ರೀತಿಯ ನಡೆಯಲ್ಲ ಅಭಿಪ್ರಾಯ ತಾಯಿ, ಕೊಡು. ಯಾವುದು ನಡೆಯದಮ್ಮ. ಕರಂಗಲ್ಲಿ ಮಾಲ ಹಾಕ್ತೀವಿ, ಹೌದು. ದೃಷ್ಟಿ ಹೋಗ್ಲಿ, ನರದೃಷ್ಟಿ ಹೋಗ್ಲಿ, ಹ್ಮ್. ಕೆಲವೊಂದು ಕರಂಗಲಿ ಮಾಲಾ ಅಂತ ಕೇಳ್ತೀರಾ ಆಲ್ಮೋಸ್ಟ್. ಕೇಳದ ಗುರುಜಿ, ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಮಾರ್ಕೆಟಿಂಗ್ ಆಗ್ಬಿಟ್ಟಿದೆ. ಒಂದು ಎಕ್ಸಾಂಪಲ್, ಕರಂಗಲಿ ಮಾಲಾ ಅನ್ನಕ್ಕಂಥದ್ದು ತಮಿಳುನಾಡಿಂದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಿಂದ ಬರಕ್ಕಂಥದ್ದು. ಇಸ್ ಅನ್ ವೆರಿ ಒರಿಜಿನಲ್. ಅದ್ರ ಮೂಲ ಗೊತ್ತಾ ನಿಮಗೆ? ಆ ವಿಗ್ರಹದಲ್ಲಿ ಎಲ್ಲ ಥರ ವಿಷ ಪದಾರ್ಥಗಳು, ಔಷಧಿ ಪದಾರ್ಥಗಳಿಂದ ಮಾಡಕ್ಕಂತಹ ಒಂದು ವಿಗ್ರಹ ಅದು. ಹ್ಮ್. ಆದ್ರೆ ನೀರು ಹಾಕಿದಾಗ, ಇಂದಿನ ಕಾಲದಲ್ಲಿ ಕರಂಗಲಿ ಮಾಲ ಇರಲಿಲ್ಲ. ಇರ್ಲಿಲ್ಲ. ಅವ್ರ ತೀರ್ಥವನ್ನ ಕೊಟ್ಟಾಗ ಆ ತೀರ್ಥನ ತಗೊಂಡು ಸರ್ವ ನಾವು ಹೇಳ್ತೀವಿ, ಅವ್ರ ತೀರ್ಥ ಕೊಟ್ಟ ಸರ್ವರೋಗ ನಿವಾರಣ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸರ್ವರೋಗ ನಿವಾರಣ ಅಂತ ತೀರ್ಥ ಕೊಡ್ತೀವಿ. ಏನಕ್ಕೆ ಹೇಳಿ? ಆ ತೀರ್ಥವನ್ನು ಕೊಟ್ಟ ಆ ಲವಣಗಳು, ಆ ಹಿಂದಿನ ಕಾಲದಿಂದ ಕೆಲವೊಂದು ಮೂಲಿಕೆಗಳಿಂದ ಮಾಡಕ್ಕಂಥ ವಿಗ್ರಹಗಳಲ್ಲಿ ಕೆಲವೊಂದು ಶಕ್ತಿಯಾದ ಒಂದು ಅಂಶಗಳಿರ್ತವೆ. ಆ ಅಂಶಗಳು ಕೊಡಿದಾಗ ನಮ್ಮ ಭಾರಿ ಶರೀರ ವ್ಯಾಧಿ ನಿವಾರಣೆನ ಅಂತ ಹೇಳ್ತೀವಿ. ಆ ಶರೀರದಲ್ಲಿ ನಮ್ಮ ವ್ಯಾಧಿಗಳು ಹೋಗ್ಬೇಕು ಅಂತ ಹೇಳ್ತೀವಿ. ಶರೀರೇ ಭರ್ಜರಿ ವ್ಯಾಧಂ ಅಂತ ಒಂದು ಬರುತ್ತೆ ಮಂತ್ರ. ಅದು ಎಲ್ಲಂದ್ರಲ್ಲಿ ಯೂಸ್ ಮಾಡಂಗಿಲ್ಲ. ಮಂತ್ರಕ್ಕೆ ನಾನು ತುಂಬ ಬೆಲೆ ಕೊಡ್ತೀನಿ. ಅರ್ಥಾಯ್ತಾ? ಸೊ ಆ ಮಂತ್ರವನ್ನ ಉಪಯೋಗವನ್ನ ಮಾಡಿಕೊಂಡಾಗ, ಸೊ ಆ ತೀರ್ಥವನ್ನು ತಗೊಂಡಾಗ ಅರ್ಥಾಯ್ತಾ, ನಮ್ಮ ಶರೀರದಲ್ಲಿರೋ ರೋಗಗಳನ್ನ ಹೋಗುತ್ತೆ ಅಂತ ಅರ್ಥ. ಅದನ್ನ ಏನ್ ಮಾಡಿದ್ರು, ಕೆಲವೊಂದು ವಸ್ತುಗಳನ್ನ ತಗೊಂಡು ಕರಂಗಲಿ ಮಾಲಾ ಅಂತ ರೆಡಿ ಮಾಡಿದ್ರು. ಅದರ ತಲೆ ಮೇಲೆ ಇಟ್ಟು ಅಭಿಷೇಕವನ್ನ ಮಾಡಿ 4-6 ರೀತಿ ಅಭಿಷೇಕವನ್ನ ಮಾಡಿ ಜನಗಳಿಗೆ ತಲುಪಿಸೋ ರೀತಿ ಮಾಡಿದ್ರು. ಸೊ ನಿಮಗೆ ಗೊತ್ತಿರೋ ಟೆಕ್ನಾಲಜಿ ಏನ್ ಮಾಡ್ತಾರೆ, ಅವರು ಕರಂಗಲಿ ಮಾಡ್ತಾರೆ, ನಾನು ಯಾಕೆ ಮಾಡಬಾರ್ದು ಅಂತ ಇಲ್ಲಿ ಡೂಪ್ಲಿಕೇಟ್ ರೆಡಿ ಮಾಡಿ ಇದು ಒರಿಜಿನಲ್ ಅಂತ ಒಂದು ಸರ್ಟಿಫಿಕೇಟ್ ಆಗಿ ಕೊಟ್ಬಿಡೋದು. ಯಾವುದು ಒರಿಜಿನಲ್, ಯಾವುದು ಡೂಪ್ಲಿಕೇಟ್ ಅನ್ನೋದು ತಿಳ್ಕೊಬೇಕು. ಕರಂಗಲಿ ಮಾಲಿಂದ ಒಳ್ಳೇದಾಗಲ್ಲ ಕೆಟ್ಟದಾಗಲ್ಲ ಅಂತ ಹೇಳ್ತಿಲ್ಲ, ಬಟ್ ಇದೆ. ಆಯ್ತಾ? ನರದೃಷ್ಟಿ ಹೋಗುತ್ತೆ, ಜನಾಕರ್ಷಣ ಅಟ್ರಾಕ್ಟ್ ಆಗ್ತಾರೆ, ಶತ್ರು ನಿವಾರಣೆ ಆಗುತ್ತೆ. ಆಯ್ತಾ? ನಮ್ಮ ಒಂದು ಆರೋಗ್ಯ ಸಮಸ್ಯೆ ನಿವಾರಣೆ ಆಗುತ್ತೆ. ಅದನ್ನ ಪೂಜೆ ಮಾಡೋ ರೀತಿ ಕೊಡುತ್ತೆ. ಮತ್ತೆ ನಾನು ಕರಂಗಲಿ ಮಾಲೆ ಕೊಡ್ತೀನಿ ಅನ್ನೋದು ನನ್ನ ಹತ್ರ ಇಲ್ಲ, ಅದು ಓಪನ್ ಆಗಿ ಹೇಳ್ತೀನಿ, ನಾನು ಕೊಡಲ್ಲ. ನಾನು ಈ ತರ ಕೆಲಸಗಳೆಲ್ಲ ಮಾಡಕ್ ಹೋಗಲ್ಲ. ಸೊ ಈ ತರ ಇರುತ್ತೆ. ಓ, ಈಗ ಏನು ಈ ಒಂದು ತಾಯ್ತರದ ಬಗ್ಗೆ ಮಾತಾಡ್ತಾ ಇದೀವಿ, ನೀವು ಹೇಳಿದ್ರಿ ಅದಕ್ಕಿಷ್ಟು ಸಮಯ ಅವಕಾಶ ಅಂತ ಇರುತ್ತೆ, ಅದು ವರ್ಕ್ ಆಗೋದಕ್ಕೆ ಇಂತಿಷ್ಟು ಅವಕಾಶ ಅಂತ ಇರುತ್ತೆ, ಇಂತಿಷ್ಟು ಅವಕಾಶದಲ್ಲಿ ಮಾತ್ರ ಅದು ವರ್ಕ್ ಆಗುತ್ತೆ. ಹಾಗಾದ್ರೆ ಒಂದು ತಾಯ್ತಕ್ಕೆ ಇಷ್ಟು ದಿನ ಸಮಯ ಅಂದ್ರೆ ಅದೆಷ್ಟು ದಿನ ಸಮಯ ಆಗಿ ಹೇಳಿನಲ್ಲ, ಪೌರ್ಣಮಿ ಟು ಪೌರ್ಣಮಿ ಆತರ? ಆ ಥರ ಇರುತ್ತೆ. ಇವಾಗ 32 ದಿನಗಳ ಕಾಲ ಇರುತ್ತೆ, 48 ದಿನಗಳ ಕಾಲ ಇರುತ್ತೆ. ನೀನು ಪರ್ಮನೆಂಟ್ ಆಗಿ ಶಕ್ತಿ ಕೊಡಕ್ಕೆ ಸಾಧ್ಯ ಇಲ್ಲ. ಮತ್ತೆ ಯಾಕೆ ಹಾಗಾದ್ರೆ ಕೆಲವೊಂದಷ್ಟು ಜನ ಒಂದು ತಾಯ್ತವನ್ನ ಸರಿಸುಮಾರು 5 ರಿಂದ 6 ವರ್ಷದವರೆಗೂ ಹಾಕೋರಿದ್ದಾರೆ, 3 ರಿಂದ 4 ವರ್ಷದವರೆಗೂ ಹಾಕೋರಿದ್ದಾರೆ? ನಾನು ಹೇಳಿದಲ್ಲ, ಅವ್ರ ಪರಿಕಲ್ಪನೆ ಅಷ್ಟೇ ಅಂತ. ಈಗ ವಿದ್ಯೆ ಹೇಳಿದ್ರು ಏನ್ ಹೇಳ್ತಾನೆ, ಇದು ಹಾಕೊಂಡ್ರಪ್ಪ ನೀನು ಚೆನ್ನಾಗಿರ್ತೀಯ ಅಂತ ಹೇಳ್ತೀನಿ. ಇವತ್ತವರೆಗೂ ನನ್ನ ಇಷ್ಟೆಲ್ಲ ನಾನು ಒಬ್ಬರು ತಾಯ್ತ ಕೊಟ್ಟಿದ್ದಿಲ್ಲ.
ನನ್ನ ಹಿಸ್ಟ್ರಿಯಲ್ಲಿಲ್ಲ. ಮಗುಗೆ ಬಂದು ಬಾಲಗ್ರಹ ಆಗ್ತೀನೇನೋ ಅಷ್ಟೇ. ಇವತ್ತವರೆಗೂ ನಾನು ಹಿಸ್ಟ್ರಿ ನನ್ನ ತಾಯ್ತಾ ಕೊಟ್ಟಿದ್ದಿಲ್ಲ. ಯಾಕೆ? ತಾಯ್ತಾ ಕೊಟ್ಟರು ಇಷ್ಟು ದಿನ ಆದ್ಮೇಲೆ ತೆಗೆದು ಬಿಸಾಕಪ್ಪ ಅಂತ ಹೇಳ್ತೀನಿ ನಾನು. ತೆಗೆದ್ಬಿಡಿ ಅಂತ ಹೇಳ್ತೀನಿ. ದೇವ್ರನ್ನ ಹ್ಯಾಂಡ್ ಆಫ್ ಹಾಕೊಂಡು ಶೋ ಮಾಡಿಸೋದು, ಪ್ಲಾಸ್ಟಿಕ್ ಮೇಲೆ ಹಾಕೊಂಡು ದೇವ್ರನ್ನ ಹಾಕೊಳ್ಳೋದು, ಇವೆಲ್ಲ ನನಗೆ ಇಷ್ಟ ಆಗೋದು. ದೇವರ ಭಕ್ತಿ ಅಂದರೆ ಏನು? ಫಸ್ಟ್ ನಿನ್ನ ತಂದೆ ತಾಯಿನ ಎಷ್ಟು ನಂಬ್ತೀಯೋ ಅಷ್ಟು ಭಕ್ತಿಯನ್ನು ನಂಬು, ಎಲ್ಲ ಪರಿಹಾರನೂ ಆಗ್ತಾ ಇರುತ್ತೆ. ಹಾಗಾದ್ರೆ ನಮಗೆ ಬೇರೆಯವ್ರು ಯಾಕೆ ಮಿಸ್ಲೀಡ್ ಮಾಡ್ತಾರೆ ಅಂದ್ರೆ ಹೇಳುವಾಗ್ಲೇ ಹೇಳ್ಬೋದಲ್ವಾ, ಇದು ನೋಡಪ್ಪ 32 ದಿನಗಳ ಕಾಲ ಈ ತಾಯ್ತನ ಯೂಸ್ ಮಾಡು, ಇನ್ ಮೆಕ್ಕಿದ್ ನಿಮ್ಗೆ ತೆಗಿಬೇಕಿಲ್ಲ ಆಗ್ಲೇ ಹೊಸ್ದಾಕ. ಹೇಳಿದೆ ನಾನು ನಿಮ್ಗೆ, ವಿದ್ಯೆ ಇಲ್ದ ಅನರ್ಹರು, ವಿದ್ಯೆ ಇಲ್ದಿರೋರು ಏನೋ ಒಂದು ಪರಿಕಲ್ಪನೆಯಿಂದ ಹೇಳ್ಕೊಂಡು ಈ ಥರ ಮಾಡಿ. ಯಾವುದೇ ಒಂದು ಶಾಸ್ತ್ರದಲ್ಲಿ ಜಪವನ್ನ ಮಾಡಬೇಕು, ಜಪವನ್ನ ಆವಾಹನೆ ಮಾಡಬೇಕು, ಒಂದು ದೇವಿಯನ್ನ ಆಕರ್ಷಣೆಯನ್ನ ಮಾಡ್ಕೊಬೇಕು, ಒಂದು ದೇವಿಯನ್ನ ಉಪಚರಣೆಯನ್ನ ಮಾಡಬೇಕು, ಒಂದು ದೇವಿಯನ್ನ ನೀನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅಂದ್ರೆ ತಾಯ್ತವನ್ನ ಹಾಕಿ ದಿಗ್ಬಂಧನವನ್ನ ಮಾಡೋದಿದೆ. ಒಂದು ಮನುಷ್ಯನಿಗೆ, ಪ್ರಾಣ ಇರೋ ಮನುಷ್ಯನಿಗೆ ನೀನು ಯಾವುದೇ ಕಾರಣಕ್ಕೂ ತಾಯಿತವನ್ನ ಪರ್ಮನೆಂಟ್ ಆಗಿ ಇಡೋ ರೂಲ್ಸ್ ಯಾವ್ದ್ರಲ್ಲಿಲ್ಲ. ಯಾವ ಬುಕ್ಕಾಗೆ ತಗೊಂಬನ್ನಿ. 108 ದಿನ ಹಾಕೊಂಬೇಕಾ? ತಗೊಂಬನ್ನಿ. ಜಪ ಮಾಡ್ಬೇಕಂತಿದೆ. ನೀನ್ ಎಷ್ಟು ಜಪ ಮಾಡಿದ್ರೆ ನಿಂಗೆ ಶಕ್ತಿ ಆಗತ್ತೆ. ಗಾಯತ್ರಿ ದೇವಿ ಜಪವನ್ನ ಮಾಡು, ಮನುಷ್ಯ ಶ್ರದ್ಧಾ ಆಗತ್ತೆ. ಮನುಷ್ಯ ನಿನಗೆ ಯಾವ ಕೆಲಸ ನಿಂಗೆ ಜಯ ಬೇಕು ಗಾಯತ್ರಿ ಜಪವನ್ನ ಮಾಡಿದಾಗ. ಕಾಳಿಕಾದೇವಿ ಜಪವನ್ನ ಮಾಡು, ಧೈರ್ಯ ಬರುತ್ತೆ. ನಿಂಗೆ ದುಷ್ಟಶಕ್ತಿಗಳು ಬೇಕಾ? ಮಾಡು. ನೀನ್ ಜಪವನ್ನ ಮಾಡು. ಇಲ್ಲಿ ಜಪವನ್ನ ನೀನ್ ಎಷ್ಟು ಲಕ್ಷನ ಮಾಡಬಹುದು. ತಾಯಿತಗಳು 5 ವರ್ಷ ಹಾಕ್ಬೇಕು, 10 ವರ್ಷ ಹಾಕ್ಬೇಕು, ಆತರ ಹೇಳಿದ್ರು ಹೇಳ್ತಿಲ್ವಾ, ಕಿವಿ ಹಿಂಡಿ ಬುದ್ಧಿ ಕಲಿಸ್ಬೇಕು ಅಂತ. ನಾನು ಇದೇ ನನ್ನ ಕಾನ್ಸೆಪ್ಟ್ ಹೇಳ್ತಿರೋದು. ಅವಬೋಹನ ಇಲ್ದಿರೋ ವ್ಯಕ್ತಿಗಳು ಅದರ ಬಗ್ಗೆ ಏನೋ ದೊಡ್ಡದಾಗಿ ಜುಟ್ಟು ಬೆಳೆಸ್ಬಿಟ್ಟು, ದೊಡ್ಡದಾಗಿ ವಿಭೂದಿ ಇಟ್ಬಿಟ್ಟು, ದೊಡ್ಡದಾಗಿ ಹಿಂಗ ಸರಳ ಕತ್ತಗಳು ಹಾಕ್ಬಿಟ್ಟು ಹಿಂಗೆ ಕುತ್ಕೊಂಡ್ಬಿಟ್ಟು ನಾನು ವಿದ್ಯಾವಂತ ಅಂತ ಹೇಳ್ಕೊಂಡ್ರೆ ಅಲ್ಲ. ನಿನ್ನ ಶಕ್ತಿ ಏನು, ನೀನ್ ಜನಗಳಿಗೆ ಏನು ಪರಿಹಾರ ಮಾಡಬೇಕು, ಏನ್ ನಿಂಗೆ ಕೊಡಬೇಕು ಅನ್ನೋದು ಕಲ್ತಿರ್ ಫಸ್ಟ್. ಆಡಂಬರ ನೋಡಿ ಅಲ್ಲಿ ಇದೆಯಾ ಅಂದ್ರೆ ಅದು ಫಸ್ಟ್ ಸುಳ್ಳು. ಎಲ್ಲಿ ಚಿಕ್ಕದಾಗಿರುತ್ತೋ ಅಲ್ಲಿ ಚೊಕ್ಕದಾಗಿರುತ್ತೆ. ಎಲ್ಲಿ ಆಡಂಬರ ಇರುತ್ತೋ ಅಲ್ಲೇನಿರೋದಿಲ್ಲ. ಇದು ಅಷ್ಟೇ. ನಮ್ಮ ಕರ್ನಾಟಕ ಒಂದು ವಿಚಾರ ಹೇಳ್ತೀನಿ, ಹೆಣ್ಣು ಮಕ್ಕಳಿಗೆಲ್ಲ ಗೊತ್ತಿರುತ್ತೆ, ಈ ಸಾವಿತ್ರಿ ಇದಲ್ಲ ಆಲ್ಮೋಸ್ಟ್. ತುಂಬಿ ತುಳ್ಕಲ್ಲ ಅಂತ. ನನಗೆ ಅವಶ್ಯಕ ತುಂಬಿ ತುಳ್ಕ ಯಾವತ್ತು ತುಳ್ಕಲ್ಲ. ಅರ್ಧಂಬ ತುಳ್ಕಿರತ್ತೆ. ನಾನು ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ, ಇದ್ ಮಾಡ್ಬಿಡ್ತೀನಿ. ನಾನು ಯಾರಿಗೂ ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ ಅಂತ ಹೇಳ್ತಿಲ್ಲ. ಕಲೀರಿ ಅಂತ ಹೇಳ್ತಾ ಇದ್ದೀನಿ. ಇದನ್ನ ನಾನು ಹೇಳ್ತಿರೋದು. ಇದ್ರ ಬಗ್ಗೆ ನಿಜವಾಗ್ಲೂ ನೀವು ಒಳ್ಳೆ ಸಂದೇಶ ಕೊಟ್ರಿ. ಅಂದ್ರೆ ಯಾರ ಹತ್ರ ಅದನ್ನ ತಗೋಬೇಕು ಅವ್ರ ಹತ್ರ ತಗೊಂಡ್ರೆ ಮಾತ್ರ ಅದಕ್ಕೊಂದು ಬೆಲೆ, ನಿಮ್ಗೆ ಅದು ಉಪಯುಕ್ತ ಆಗತ್ತೆ. ಈ ವಿದ್ಯೆ ಇಲ್ದವರು ಅಥವಾ ಅದ್ರ ಬಗ್ಗೆ ಖಂಡಿತ ನಾನು ಅದು ಜನಗಳಿಗೆ ಹೇಳೋದು ಅಷ್ಟೇ. ಎಷ್ಟು ದಿನ ಹಾಕೊಬೇಕು. ಯಾವ್ದನ್ನ ಪರ್ಸನ್ ನಿಮ್ಗೆ ತಾಯ್ತಾ ಒಂದು 3 ತಿಂಗಳು ಹಾಕೊಳ್ಳಿ, 4 ತಿಂಗಳು ಹಾಕೊಂಡ್ರೆ ತೆಗೆದು ಬಿಸಾಕ್ಬಿಡಿ. ತಾಯ್ತಾ ದಯವಿಟ್ಟು ಹೇಳ್ತೀನಿ, ಆ ಪವರ್ 12 ದಿನ ಅಷ್ಟೇ. ಚಿಕ್ಕ ಮಕ್ಕಳಿಗೆ 12 ದಿನ ಇಲ್ಲ 1 ತಿಂಗಳು ಪೌರ್ಣಮಿ ಟು ಯಾವತ್ತಿಂದ ಆಗಿರ್ತಾನೋ ಅವತ್ತಿಂದ ಪೌರ್ಣಮಿ ಅಷ್ಟೇ ಆಗೋದು. ಇಲ್ಲ ಅಮಾವಾಸ್ಯೆ ಟು ಅಮಾವಾಸ್ಯೆ. ಹೆಚ್ಚಾಗಿ ಯಾಕೆ ಅಮಾವಾಸ್ಯೆಗೆ ಹಾಕ್ಬೇಕು, ಹೆಚ್ಚಾಗಿ ಯಾಕೆ ಪೌರ್ಣಮಿಗೆ ಹಾಕ್ಬೇಕು ಅನ್ನಕ್ಕಂಥದ್ದು ಎಲ್ಲರಿಗೂ ಇರುತ್ತೆ. ಸೊ ಏನು ಅಂದ್ರೆ ಅಮಾವಾಸ್ಯೆ ಅನ್ನಕ್ಕಂಥದ್ದು, ಪೌರ್ಣಮಿ ಅನ್ನಕ್ಕಂಥದ್ದು, ಚಂದ್ರ ಅನ್ನಕ್ಕಂಥದ್ದು ಕಾಣ್ತಾ ಇರ್ತಾನೆ ಪೌರ್ಣಮಿ ದಿನ. ನಿಂಡು ಚಂದ್ರ ಯಾವಾಗ ಕಾಣತ್ತೋ ಆ ಶಕ್ತಿ ಆ ತಾಯ್ತಕ್ಕೆ ಬರ್ಲಿ. ಆಯ್ತಾ? ಚಂದ್ರ ಹಂಗೆ ಇರ್ತಾನ, ನಮ್ ಕಣ್ಣಿಗೆ ಅಲ್ಲೇ ಇರ್ತಾನೆ. ನಮ್ಗೆ ಹೆಂಗ್ ಕಾಣ್ತಾನೆ? ಕಮ್ಮಿಯಾಗಿ ಚಂದ್ರ ಪೌರ್ಣಮಿ ಟು ಪೌರ್ಣಮಿ ಅದೇ ಹೇಳಿದ್ದು. ನೆಕ್ಸ್ಟ್ ಪೌರ್ಣಮಿ ಒಳಗಡೆ ನಿನ್ನ ಒಂದು ಲವಣಗಳೇನಿದೆಯೋ ಅಂದ್ರೆ ನಿನ್ನ ಒಂದು ಸುಸ್ತಾಗಿರ್ಬೋದು, ಹಲ್ಲು ಕಡಿಯೋದಾಗಿರ್ಬೋದು, ನೀನು ಬೆಡ್ ಮೇಲೆನೆ ಸುಸ್ಸು ಮಾಡ್ಕೊಂಡಾಗಿರ್ಬೋದು, ಪ್ರತಿಯೊಂದು ಕಮ್ಮಿ ಆಗತ್ತೆ. ನೆಕ್ಸ್ಟ್ ಪೌರ್ಣಮಿ ಕ್ಲಿಯರ್ ಆಗ್ಬೇಕು ಅನ್ನೋದೇ ರೂಲ್ಸ್. ಅದು ಇದನ್ನ ಅಮಾವಾಸ್ಯೆಯಲ್ಲೂ ಕೂಡ ಹಾಕ್ಬೋದು ಅನ್ನೋದು. ಹಾಕ್ಬೋದು. ಬಟ್ ಅಮಾವಾಸ್ಯೆನ ನಮ್ ಕಡೆ ಅದನ್ನೊಂದು ಅಂದ್ರೆ ಏನು ಮಾಡಬಾರ್ದು ಅನ್ನೋ ದಿನವಾಗಿ ನಾವ್ ಅದನ್ನ ಇದ್ ಮಾಡಿ. ಯಾರು ಹೇಳಿದ್ದು ನಿಮಗೆ? ಅದೇ ಈ ತರದ್ ಒಂದು ಮಿಸ್ಲೀಡಿಂಗ್ ಅಮಾವಾಸ್ಯೆ ದಿನ ಇನ್ಫಾರ್ಮೇಷನ್ಗಳೇ ಕೇಳಿರೋದು. ಈಗ ಒಂದು ಎಕ್ಸಾಂಪಲ್ ನಿಮಗೆ ಶೇಟುಸ್ ಅವಗಾನ ಇರುತ್ತೆ. ಶೇಟುಸ್ ಗೊತ್ತಲ್ವಾ? ಅವ್ರು ಯಾಕೆ ಅಮಾವಾಸ್ಯೆ ದಿನ ಪೂಜೆಗಳು ಮಾಡ್ತಾರೆ? ಯಾಕೆ ಅಮಾವಾಸ್ಯೆ ಲಕ್ಷ್ಮೀ ದೇವನ ಕರೀತಾರೆ? ಯಾಕೆ ಅಮಾವಾಸ್ಯೆ 12 ಗಂಟೆ ರಾತ್ರಿ ಪೂಜೆ ಮಾಡ್ತಾರೆ? ಅವ್ರಿಗೆ ಗೊತ್ತು ಯಾವ ಟೈಮಲ್ಲಿ ಏನು ಪೂಜೆ ಮಾಡಬೇಕು ಅಂತ. ಅವ್ರಿಗೊಂದು ಗುರೂಜಿ ಇರ್ತಾನೆ, ಅವ್ರು ಹೇಳ್ತಾರೆ ಯಾವ ಟೈಮಲ್ಲಿ ಏನು ಮಾಡಬೇಕು. ಅಮಾವಾಸ್ಯೆ ದಿನ ಲಕ್ಷ್ಮಿಯ ಆಕರ್ಷಣೆ ತುಂಬಾ ಒಳ್ಳೇದು. ಲಕ್ಷ್ಮಿಯ ಒಂದು ಅಮಾವಾಸ್ಯೆ ದಿನ ಕುಬೇರ ಲಕ್ಷ್ಮಿ ಯಾಗ ಮಾಡಿದ್ರೆ ತುಂಬಾ ಒಳ್ಳೇದು. ಅಮಾವಾಸ್ಯೆ ದಿನ ಧನಲಕ್ಷ್ಮಿ ಆಕರ್ಷಣೆ ಅಂತ ಬರುತ್ತೆ, ಅದು ಒಳ್ಳೇದು. ನಿತ್ಯ ಲಕ್ಷ್ಮಿ ಆಕರ್ಷಣೆ ಇರುತ್ತೆ, ಅಷ್ಟಲಕ್ಷ್ಮಿ ಆಕರ್ಷಣೆ ಇರುತ್ತೆ, ತುಂಬಾ ಒಳ್ಳೇದು ಅಮಾವಾಸ್ಯೆ ದಿನ. ಅಮಾವಾಸ್ಯೆ ದಿನ ಕೆಟ್ಟದು ಅನ್ನಕ್ಕಂಥದ್ದು
ರಾತ್ರಿ ಎಲ್ಲ ಕೆಟ್ಟದ್ದು, ರಾತ್ರಿ ಇರುತ್ತೆ. ರಾತ್ರಿ ಹ್ಮ್. ಎಲ್ಲಾದ್ರೂ ಏನಾಗುತ್ತೆ ಅಂದ್ರೆ ಅಮಾವಾಸ್ಯೆ ದಿನ ಕೆಟ್ಟದ್ದು ಮಾಡಾಕಿದ್ರು. ಹ್ಮ್. ಯಾವುದೇ ಒಂದು ಪ್ರಕಾರ ತಿಳ್ಕೊಳ್ಳಿ, ಬೆಳಗ್ಗೆಯಿಂದ ಸಾಯಂಕಾಲ 6 ಗಂಟೆ ಆಗೋವರೆಗೂ ನಿಮ್ಗೆ ಅಮಾವಾಸ್ಯೆ ಅನ್ನೋಕೆ ತುಂಬಾ ಅದೃಷ್ಟವಾಗಂಥದ್ದು. ಅದು ನೈಟು ಟೈಮಿಂಗ್ಸ್ ಏನಾನ ಇದ್ದರೆ ಅಮಾವಾಸ್ಯೆ ಅನ್ನೋದು ಅದು ತಂತ್ರಕ್ಕೆ ಸಂಬಂಧಪಟ್ಟಿತ್ತು. ಬೆಳಗ್ಗೆ ಹೊತ್ತು ಯಾರೇ ಆಗ್ಲಿ ತಂತ್ರ ಮಾಡ್ತಾರೆ ಅನ್ನೋಕ್ಕಂಥದ್ದು ನಂಬಕ್ ಹೋಗ್ಬೇಡಿ, ಅದು ನಾಟ್ ವರ್ಕೌಟ್. ಹ್ಮ್. ಹ್ಮ್. ಈಗ ಒಂದು ಮನುಷ್ಯ ನಿನ್ ಮೇಲೆ ತಂತ್ರ ಮಾಡಿದಂದ್ರೆ ನಿನ್ಗೆ ಎಫೆಕ್ಟ್ ಹೊಡಿಬೇಕು. Correct. ಎಫೆಕ್ಟ್ ಹೊಡಿದ್ರೆ ಅಂದ್ರೆ ಅವ್ನ ಪರ್ಸನ್ ಹೆಂಗ್ ಆಗ್ತಾನೆ. ಮತ್ತ್ ನಾಳೆ ನೀವು ಒಂದು ಎಕ್ಸಾಂಪಲ್ ಹೇಳ್ತೀನಿ, ನೀವು ಒಂದು ವಿಭೂತಿ ಹಾಕೊಂಡು ಒಂದು ವೇಷಭೂಷಣ ಹಾಕೊಂಡು ನಾನು ಲೇಡಿ ಆಗೋರಿ ಅಂದ್ಕೊಂಡು ಕುತ್ಕೊಂಡ್ಬಿಟ್ರೆ ಆಗತ್ತಾ? ಇದನ್ನ ಜನಗಳ ಹತ್ರ ಮಾಡಬೇಡಿ ಅಂತ ನಾನು ಹೇಳ್ತಿದ್ದೀನಿ ಅಷ್ಟೇ. ನೀವು ಅಮಾವಾಸ್ಯೆ ಬಗ್ಗೆ ಎಷ್ಟು ಹೊಗಳುತ್ತಾ ಇದ್ದೀರಾ ಅಂದ್ರೆ ಅಮಾವಾಸ್ಯೆ ಆ ಒಂದು ದಿನದಲ್ಲಿ ಆಗುವಂತ ಒಳ್ಳೆಯ ಉಪಯುಕ್ತ ಮಾಹಿತಿನ. ಬಟ್ ನಮ್ಮ ಕಣ್ಣಿಗೆ ಅಮಾವಾಸ್ಯೆ ಅಂತ ಇರೋದೇನಂದ್ರೆ ಹುಟ್ಟಿದಾಗ್ಲಿಂದನೂ ಇದೆ ನಮಗೆ. ಅಮಾವಾಸ್ಯೆ ಹುಟ್ಟಿದಿನ ಹುಟ್ಟೋರೆಲ್ಲ ಸರಿಯಲ್ಲ ಅಥವಾ ಇನ್ನೊಂದೇನೋ ಅವರು ಲೈಫಲ್ಲೇ ಸರಿ ಹೋಗಲ್ಲ, ಲೈಫಲ್ಲೇ ಏನು ಸಾಧನೆ ಮಾಡಲ್ಲ ಅನ್ನೋದು ಒಂದು. ಇನ್ನೂ ಒಂದು ಗುರುಜಿ, ಏನು ಹೊಸ ವೆಂಚರ್ನ ಶುರು ಮಾಡಬಾರ್ದು, ಹೊಸದಕ್ಕೇನು ಕಾಲಿಡಬಾರ್ದು, ಅಥವಾ ಈ ಒಂದು ಮನಿ ಎಕ್ಸ್ಚೇಂಜ್ ಮಾಡಬಾರ್ದು, ಮತ್ ಈ ತರ ಏನು ಹೊಸದೇನು ಮಾಡಬಾರ್ದು ಆ ದಿನದ ಅಂತ ಒಂದು ಅಭಿಪ್ರಾಯ. ಇದನ್ನಂದ್ರೆ ಅಮಾವಾಸ್ಯೆ ದಿನ ಬಂಗಾರ ತಗೊಳ್ಬಾರ್ದು ಅಂತ ಇದೆ. ಗೋಲ್ಡ್ಗೆ ಅಟ್ರಾಕ್ಟ್ ಜಾಸ್ತಿ. ಬಟ್ಟೆನ ತಗೊಬಾರ್ದು, ಆಯ್ತಾ? ಹೊಸ ಸ್ಮೆಲ್ ನೋಡಿದ್ರೆ ಅಟ್ರಾಕ್ಟ್ ಆಗ್ತವೆ ಅಂತಾನೆ ಅರ್ಥ. ಅರ್ಥ ಆಯ್ತಾ? ಸೊ ಇವೆಲ್ಲ ಇರುತ್ತೆ. ಸೊ ಯಾವುದನ್ನ ಪ್ರಾರಂಭ ಮಾಡಬೇಕು ಅಂದ್ರೆ ಒಳ್ಳೆ ದಿನ ಅಮಾವಾಸ್ಯೆನೆ. ನಾನು ಹೇಳಿದೆ ಧನಲಕ್ಷ್ಮಿ ಆಕರ್ಷಣೆ ಅಂತ ಹೇಳಿದೆ. ಕುಬೇರ ಮಹಾಲಕ್ಷ್ಮಿ ಯಾಗ ನಾವು ತುಮಕೂರಲ್ಲಿ ಒಂದು ದೊಡ್ಡ ಮಟ್ಟದಲ್ಲೇ ಮಾಡಿದ್ವಿ. 11 ಯಾಗವನ್ನ ಮಾಡಿದ್ವಿ. 11 ಯಾಗ ಮಂಟಪವನ್ನಾಗಿ ಮಾಡಿದ್ವಿ. ಸೊ ಎಲ್ಲರಿಗೂ ಯಾವ ದಿನ ಮಾಡಬೇಕು, ಯಾವ ವ್ರತ ಮಾಡಬೇಕು ಅನ್ನಕ್ಕಂತ ಫಸ್ಟ್ ಗೊತ್ತಿರಬೇಕು. ಏನಾಗತ್ತೆ ಅಂದರೆ ವಿದ್ಯಾಭ್ಯಾಸ ಇಲ್ದಿರೋರು ಕೆಲವೊಂದು ನಾನು ಹೇಳಿದ ತಂತ್ರದ ಬಗ್ಗೆ ನಿಮಗೇನು ಗೊತ್ತು? ಫಸ್ಟ್ ಆಫ್ ಆಲ್ ಬ್ಲ್ಯಾಕ್ ಮ್ಯಾಜಿಕ್ಕು ವಾಮಾಚಾರ ಅಂತ ಯಾಕೆ ಜನಗಳನ್ನ ಬೆರೆಸ್ತೀರಾ? ವಿದ್ಯೆ ಈಗ ನೋಡಿ ನನ್ನ ಹತ್ರ ಒಂದಿದೆ. ನೀನು ಚಿಕ್ಕವನಾಗಿದ್ದೀನಿ, ಹತ್ರ ವಿದ್ಯೆ ಇದೆಯಾ? ನಾನು ತಲೆ ಬಾಗಿ ನನ್ನ ಹತ್ರ ವಿದ್ಯೆ ಕಲಿತೀನಿ. ನಾನಿಷ್ಟು ವಿದ್ಯಾವಂತ ಆಗಿದ್ರು ಸಹ ನಾನು ಕಲಿಬೇಕು. ಅಯ್ಯೋ ಅವನ ಹತ್ರ ಒಂದು ವಿಷಯ ಇದೆ, ನಾನು ಕಲಿಬೇಕು, ನಾನು ಹೋಗ್ತೀನಿ. ಇಲ್ಲ ಆಗಲ್ವಾ, ನನ್ನ ಪಾಡ ಸೈಲೆಂಟ್ ಇಷ್ಟೇ. ಅದು ಬಿಟ್ಟು ಇವನ್ ವಿದ್ಯೆ ಸರಿ ಇಲ್ಲ, ಅವನ ವಿದ್ಯೆ ಸರಿ ಇಲ್ಲ ಅಂತ ಹೇಳ್ಕೊಳಕ್ ಹೋಗಲ್ಲ. ನಾನು ವಿದ್ಯೆ ಪರ್ಫೆಕ್ಟ್ ಕಲೀರಿ ಅಂತ ಹೇಳ್ತಿದ್ದೀನಿ. ನಾವು ಗುರುಜಿ ತಾಯ್ತದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈಗ ಯಾವ ರೀತಿಯ ತಾಯ್ತ ಹಾಕಿದ್ರೆ ಒಳ್ಳೆ ಉಪಯೋಗ? ನೀವು ಹೇಳ್ತಾ ಇದ್ರಿ ಚಿನ್ನದ ತಾಯ್ತ, ಬೆಳ್ಳಿ. ಕೆಲವೊಮ್ಮೆ ನಾವು ನೀವೇನ್ ಬಾಲಗ್ರಹ ಅಂತ ನಾವು ಮಾತಾಡ್ತೀವಿ, ಚಿಕ್ಕ ಮಕ್ಕಳುಗಳಲ್ಲಿ ಈ ತಾಮ್ರದ ಒಂದು ತಟ್ಟೆ ರೀತಿ ಒಂದು ಸ್ಕ್ವೈರ್ ಅದನ್ನೇ ಬಾಲಗ್ರಹ. ಖಂಡಿತ. ಸೊ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಒಂದು ಈ ಬಾಲ್ಯಾವಸ್ಥೆ ಆಗಿರ್ಬೋದು, ಅಥವಾ ನಾವು ಅದಾದ್ಮೇಲೆ ಒಂದು ಹೈಸ್ಕೂಲ್ ಅವಸ್ಥೆ ಅಂತ ಬರ್ತೀವಿ. ಹಾಗಾಗಿ ಇವತ್ತವರೆಗೂ ಬಾಲಗ್ರಹ ಅನ್ನಕ್ಕಂಥದ್ದು ನೀವ್ ಯಾರು ನೋಡಿಲ್ಲ. ಈ ಗಂದಿಗೆ ಅಂಗಡಿಯಲ್ಲಿ ಆಂಜನೇಯ ಸ್ವಾಮಿ ಫೋಟೋ ಹೆಂಗ್ ನಿಂತ್ಕೊಂಡಿರುತ್ತೆ, ಹಿಂದೆ ಸಂಖ್ಯಾಶಾಸ್ತ್ರದಲ್ಲಿ ಇರುತ್ತೆ, ಕನ್ನಡ ಸಂಖ್ಯಾಶಾಸ್ತ್ರದಲ್ಲಿ ಇರುತ್ತೆ. ಸೊ ಇದನ್ನು ಬಾಲಗ್ರಹ ಅಂತಾರ. ಆಂಜನೇಯ ನಾನು ದೋಹ ಪಡ್ತಿಲ್ಲ, ಆಂಜನೇಯ ಬಾಲಗ್ರಹದಲ್ಲಿ ಇರಬೇಕು, ಆಯ್ತಾ? ಹಿಂದೆ ಒಂದು ಪ್ಲೇಟ್ ಅಲ್ಲಿ 9 ಬಾಕ್ಸ್ ಹಾಕಿರ್ತಾರೆ. 9 ಬಾಕ್ಸ್ ಅಲ್ಲಿ 1, 2, 3 ಕನ್ನಡ ಅಕ್ಷರದಲ್ಲಿ ಇರುತ್ತೆ, ನೋಡಿದ್ದೀರಾ? ಸೊ ಇದನ್ನ ದಯವಿಟ್ಟು ಯಾರು ನಂಬಕ. ಇದನ್ನ ಆ ಬಾಲಗ್ರಹ ತಗೊಬೇಕಂದ್ರೂ ಹಿಂದೆ ಬೀಜಾಕ್ಷರ ಇದೆಯಾ, ಕ್ರೀಮ್ ಕ್ಲೀಮ್ ಹಮ್ ತಮ್ ಅಂತ ಒಂದು ಬರುತ್ತೆ. ಈ ಬೀಜಾಕ್ಷರ ಇದ್ರೆ ಅದು ಬಾಲಗ್ರಹ ಅಂತ ಕರೀತಾರೆ. ಬೀಜ ಅಂದ್ರೆ ಏನು? ಈಗ ಒಂದು ಎಕ್ಸಾಂಪಲ್, ಎಲ್ಲರಿಗೂ ಬೀಜಾಕ್ಷರ ಅಂತ ಇರ್ತೀವಿ. ಬೀಜ ಅಂದ್ರೆ ಏನು? ಒಂದು ಬೀಜವನ್ನು ನೀನು ಬಿಟ್ಟಾಗ ಭೂಮಿಯಲ್ಲಿ ಊತಾಗ ಅದು ಏನ್ ಮಾಡುತ್ತೆ? ಅದು ಕರೆಕ್ಟಾಗಿ ಗೊಬ್ಬರ ಹಾಕಿದಾಗ, ಅದು ಕರೆಕ್ಟಾಗಿ ನೀರು ಹಾಕಿದಾಗ ಏನ್ ಮಾಡುತ್ತೆ? ಅದು ಫಲ ಕೊಡತ್ತೆ, ಎದ್ದೇಳತ್ತೆ, ನಿಂಗೆ ಹಣ್ಣು ಕೊಡತ್ತೆ. ಈ ಬೀಜಾಕ್ಷರ ಆ ಬೀಜಾಕ್ಷರ ಎದೆಗೆ ಚುಚ್ಚು ಹೊಡಿಯತ್ತೆ, ಒಂದು ಮನುಷ್ಯನ ಅಟ್ರಾಕ್ಟ್ ಮಾಡತ್ತೆ, ಶಕ್ತಿ ಕೊಡತ್ತೆ. ಇದು ಬೀಜಾಕ್ಷರ. ಆ ಬೀಜಾಕ್ಷರದಿಂದ ತುಂಬಿ ತುಳುಕಂತದ್ದು ಮಾಡಿದ್ರೆ ನೀವು ಬಾಲಗ್ರಹನ ಕರಿತೀವಿ. ತಾಯಿತಗಳು ಅಷ್ಟೇ. ಸುವರ್ಣ ತಾಯಿತ ಅಂತ ಬರುತ್ತೆ, ಬೆಳ್ಳಿ ತಾಯಿತ ಅಂತ ಬರುತ್ತೆ, ಮತ್ತೆ ಪಂಚಲೋಹ ತಾಯಿತ ಅಂತ ಬರುತ್ತೆ. ಅದು ಯಾರಂಗೆ ಯಾರಿಗೆ ಹಾಕಕ್ಕಾಗಲ್ಲ. ಅವೆಲ್ಲ ಅವರ ನೆಗೆಟಿವ್ ಪಾಯಿಂಟ್ ಮೇಲೆ ಹೋಗಿ ಹಾಕ್ಬೇಕಾವೆಲ್ಲ, ಅವರ ಒಂದು ಯೋಚನೆಗಳ ಮೇಲೆ ಹಾಕ್ತಾರತ್ತದು. ಮತ್ತೆ ನೀವು ಹೌದೌದು ಅದನ್ನ ಬರ್ಕೊಡ್ತಾರೆ. ಕೆಲವೊಂದು ಬೀಜಾಕ್ಷರಗಳಿದೆ, ಬರ್ಕೊಡ್ತಾರೆ. ಮತ್ತೆ ನೀವ್ ಹೇಳಿದ್ರಿ ಗುರುಗಳೇ, ಬೆಳ್ಳಿ ತಾಯಿ ಬಂಗಾರ ತಾಯಿಗೆ ರೇಟ್ ಜಾಸ್ತಿ, ತೆಗೆದು ಬಿಸಾಕ್ಬೇಕಾ ಅಂತ ಹೇಳಿದ್ವಿ. ಅದಕ್ಕೆ ಇಷ್ಟು ವರ್ಷ ಶಕ್ತಿ ಕೊಡಬೇಕು ಅನ್ನಕ್ಕಂಥದ್ದು ಇರುತ್ತೆ.
ಬಂಗಾರಕ್ಕೆ ಎಷ್ಟು ಶಕ್ತಿ ಇರುತ್ತೆ, ಬೆಳ್ಳಿಗೆ ಎಷ್ಟು ಶಕ್ತಿ ಇರುತ್ತೆ, ಪಂಚಲೋಹಕ್ಕೆ ಎಷ್ಟು ಶಕ್ತಿ ಇರುತ್ತೆ, ನಾರ್ಮಲ್ ತಾಯ್ತಕ್ಕೆ ಎಷ್ಟು ಶಕ್ತಿ ಇರುತ್ತೆ, ಎಷ್ಟು ದಿನ ಅವಧಿ ಇರುತ್ತೆ, ಇದನ್ನ ಗೊತ್ತಿರ್ಬೇಕು ಫಸ್ಟ್. ಬಂಗಾರ ತಾಯ್ತಕ್ಕೆ 12 ವರ್ಷ ಇರುತ್ತೆ, ಬೆಳ್ಳಿ ತಾಯ್ತಕ್ಕೆ 6 ವರ್ಷ ಇರುತ್ತೆ, ಅರ್ಧಕ್ಕರ್ಧ ಕಮ್ಮಿ ಆಗ್ತಾ ಇರುತ್ತೆ. ಆಯ್ತಾ? ಹಿತ್ತಾಳೆ ತಾಯ್ತಕ್ಕೆ 1 ತಿಂಗಳಿರುತ್ತೆ. ಶಕ್ತಿ ಈ ಬಂಗಾರ, ಈ ಪಂಚಲೋಹ ಅನ್ನಕ್ಕಂಥ ಎಲ್ಲಾರ್ಗೂ ಅನ್ನಕ್ಕಂಥ ಪಂಚಲೋಹ ದೊಡ್ಡದು. ಪಂಚಲೋಹ ಅನ್ನಕ್ಕಂಥದ್ದು ಒಬ್ರಿಗೆ 2.5 ವರ್ಷ ಬರುತ್ತೆ. ಪಂಚಭೂತಗಳನ್ನ ಅಟ್ರಾಕ್ಟ್ ಆಗತ್ತೆ ಅದು. ಸೊ ಅದು ಈ ರೀತಿ ತಾಯ್ತದ ಖಂಡಿತ ಇನ್ಫಾರ್ಮೇಶನ್. ಇನ್ನು ನಾನು ಹೇಳ್ತಾ ಇದ್ದೆ, ಬರೀತಾರಲ್ಲ ಅದನ್ನ ಅವರ ಲೈಫಲ್ಲಿ ಏನೇನು ಆಗಿದೆ ಅಂತ ನಾವೇನು ನೆಗೆಟಿವ್ಸ್ ಅವ್ರ ಹತ್ರ ಹೇಳ್ಕೊಳ್ತೀವಲ್ಲ, ಅದ್ರ ಬೇಸಿಸ್ ಮೇಲೆ ಬರೀತಾರೆ. ಸೊ ಅವ್ರಿಗಿರುವಂತ ಒಂದು ಶಕ್ತಿ ವಿದ್ಯೆಯನ್ನ ಅದರಲ್ಲಿ ಬರೆದು ಒಳ್ಳೇದಾಗ್ಲಿ ಅಂತ, ಅದ್ರ ಬಗ್ಗೆ ಏನು ಹೇಳಿ? ಈ ಕೆಲವೊಂದು ಬುಕ್ಗಳು ಬರ್ತಿದ್ದಾರೆ, ಕನ್ನಡ ಬೀಜಾಕ್ಷರಗಳಿಂದ, ಕನ್ನಡ ಅಂಕೆಗಳಿಂದ ನಿಮಗೆ ತಾಯ್ತಾ ಬರೆಯೋದಿಲ್ಲ ಅಂತ ಅದನ್ನ ಬಿಲೀವ್ ಮಾಡಲ್ಲ. ಬೀಜಾಕ್ಷರಗಳಿಂದ ಯಾರು ಮಾಡಿರ್ತಾರೋ ಅಂದ್ರೆ ಕೆಲವೊಂದು ಹೊಟ್ಟೆ ನೋವಿಗೆ ಏನು ಬರುತ್ತೆ, ತಲೆನೋವಿಗೆ ಏನು ಬರುತ್ತೆ, ಆಗ್ಲೇ ಹೇಳಿದೆ ನಿಮಗೆ ರಾಜತಂತ್ರದ ಬಗ್ಗೆ ಏನು ಬರುತ್ತೆ, ಮತ್ತೆ ಶತ್ರು ನಾಶಕ್ಕೆ ಏನು ತಾಯ್ತವನ್ನಾಗಬೇಕು, ಅಟ್ರಾಕ್ಟ್ಗೋಸ್ಕರ ವಶೀಕರಣಕ್ಕೋಸ್ಕರ ಏನಕ್ಕೆ ಮಾಡಬೇಕು. ಸೊ ಇವೆಲ್ಲ ತಾಯ್ತಗಳು ಒಂದೊಂದಕ್ಕೆ ಒಂದೊಂದ್ ತರ ಇರುತ್ತೆ, ಎಲ್ಲದಕ್ಕೂ ಒಂದೇ ತಾಯ್ತಾ. ಇನ್ನು ನನ್ಗೆ ಇದೊಂದು ಪ್ರಶ್ನೆ ಕೇಳ್ಬೇಕು ಅಂತ, ಈ ಕರಡಿ ತಾಯ್ತಾ ಅಂತ ನಾವು ಅವಾಗ ಹೇಳ್ತಿದ್ವಿ. ಅಂದ್ರೆ ಇಮ್ಯಾಜಿನ್ ಮಾಡಿ, ಆಗಿನ ಕಾಲದ ತಾಯ್ತದ ಒಂದಷ್ಟು ಇದಕ್ಕೂ ವಾತಾವರಣಕ್ಕೂ ಈ ಆಧುನಿಕ ಜಗದಲ್ಲಿ ಬರ್ತಾ ಇರುವಂತಹ ತಾಯ್ತಗಳಿಗೂ ಈ ಕರಡಿ ತಾಯ್ತ ಅಂದ್ರೆ ಯಾರಿಗ್ ಗೊತ್ತು ಗುರುಜಿ? ಈಗ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ನೀವೇ ಹೋಗಿದ್ರಿ ಆಧುನಿಕ ಜೀವನಕ್ಕೆ, ನೀವೇ ಹೊರಟೋದ್ರಿ, ಹಿಂದಿನ ಜಾಗ ನೀವೇ ಹೊರಟೋದ್ರಿ. ಹಿಂದಿನ ಕಾಲದಲ್ಲಿ ಕರಡಿ ತಗೊಂಡ್ಬರ್ತೀವಿ. ಏನಕ್ಕೆ ಕರಡಿ ತಗೊಂಡ್ಬರ್ತಾ ಇದ್ರು? ಕರಡಿ ಅದ್ರ ಮೇಲೆ ಮಗುನ ಮಲಗಿಸ್ತಾ ಇದ್ರು. ಏನಕ್ಕೆ? ಆ ಭೀತಿ ಹೋಗ್ಲಿ ಅಂತ. ಕರಡಿ ಎಷ್ಟು ಭಯಂಕರ, ಎಷ್ಟಿರತ್ತೆ ನೋಡಿದ ತಕ್ಷಣ ಎದುರ್ಕೊಂತೀವಿ. ಆ ಶಕ್ತಿ ಇವನಿಗೆ ಬರ್ಲಿ. ಆ ಬಾಯಿಯಲ್ಲಿರೋ ಇವಾಗ ಕರಡಿ ಮೇಲೆ ಹತ್ಬಿಡುತ್ತೆ, ಎಷ್ಟು ಅಟ್ರಾಕ್ಟ್, ಅಜೇನ್ ತೋರಿಸಿದ ತಕ್ಷಣ ಎಷ್ಟು ಮೇಲೆ ಹೋದ್ರೂ ಅಟ್ರಾಕ್ಟ್ ಆಗ್ಬಿಡುತ್ತೆ. ಸೊ ಇವನ ಚಲನ ವಲನೆಗಳು ಕೂಡ ಹಂಗೆ ನಡೀಲಿ, ಮೇಲೆಗೆ ಫಾಸ್ಟ್ ಆಗ್ಲಿ, ಆ ಲಾಲಾ ರಸವನ್ನ ಅವನಿಗೆ ತಗಲ್ಲಿ ಅಂತಾನೆ ಅದು ತಾಯ್ತ ಕೈ ಕೊಡ್ತಾ ಇಲ್ಲ, ಅಂತ ಹೋಗಿತಾ ಇತ್ತು ಅಲ್ವಾ? ಏನಕ್ಕೆ? ಸೊ ಆ ಲಾಲಾ ರಸವನ್ನ ಆ ಮಗುಗೆ ಹೋಗ್ಲಿ, ಆ ಅಂಶಗಳು ಇವನಿಗೆ ಬರ್ಲಿ ಅಂತಾನೆ ಅರ್ಥ. ಈಗಿನ ಕಾಲದಲ್ಲಿ ಕರಡಿ ತಾಯ್ತ ಅಂದ್ರೆ ಅದ್ಯಾವ ತಾಯ್ತ? ಫಸ್ಟ್ ಆಫ್ ಆಲ್ ಕರಡಿ ಅನಿಮಲ್ ನ ನೋಡಿದಾರ, ಅಂದ್ರೆ ಆ ಪ್ರಾಣಿಯನ್ನ ನೋಡಿದಾರ ಅನ್ನೋದೇ ಅದಕ್ಕೆ ಝೂ ಅಲ್ಲಿ ನೋಡಿರ್ತೀರ ಈಗಲ್ಲ ಅಷ್ಟೇ. ಈಗ ಅಲ್ಲೂ ಕಮ್ಮಿ ಆಗ್ಬಿಟ್ಟಿದೆ ಕರಡಿ ಅನ್ನೋದು. ಹಂಗಾಗಿ ಖಂಡಿತ ಕರಡಿ ಅನ್ನೋದು ಎಷ್ಟು ಶಕ್ತಿ ಅನ್ನೋದು ಯಾರಿಗೂ. ಈಗ ಏನ್ ಮಾಡ್ತೀವಿ ಅಂದ್ರೆ, ಸೊ ಕರಡಿ ಸಿಗಲ್ಲ, ಕರಡಿ ಒಂದು ಏರ್ಸ್ ಅಂತ ತಗೊಂಡು, ಅದು ಕರಡಿ ಹತ್ರ ಹೋಗಿ ಕಿತ್ಕೊಂಡ್ ಮಾಡಲ್ಲ ನಾವು. ಸೊ ಯಾರ ಹತ್ರನ ಈಸ್ಕೊಂಡು, ಕರಡಿ ಹತ್ರ ಯಾರು ಅವ್ರ ಕಟಿಂಗ್ ಎಲ್ಲ ಮಾಡ್ತಿರ್ತಾರಲ್ವಾ, ಸೊ ಅವ್ರ ಹತ್ರ ಈಸ್ಕೊಂಡು ಅದನ್ನ ತಾಯ್ತಾ ಕೊಡ್ತೀವಿ. ಸೊ ಈ ತರ ಇರುತ್ತೆ. ಬಟ್ ನಾನು ತಾಯ್ತಾ ಮಾಡಲ್ಲ, ಆಕ್ಚುಲಿ ಓಪನ್ ಆಗಿ ಹೇಳ್ತೀನಿ. ತಾಯ್ತದ ಬಗ್ಗೆ ಇನ್ಫಾರ್ಮೇಶನ್ ಬೇಕಾಗಿ ಕೊಡ್ತೀನಿ. ಸೊ ಇಷ್ಟೇ, ನಾನು ತಾಯ್ತಾ ಅಂತೂ ನಾನು ಕೆಲವೊಂದು ಹಾಕೋದಿಲ್ಲ. ನೀವು ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ ಅಂದ್ರೆ ನೀವು ಕಲ್ತಿರುವಂತದನ್ನ ಹೇಳ್ತಾ ಇದ್ದೀರಾ ಅಷ್ಟೇ. ನಾನು ಕಲ್ತಿರೋದು ಇದು, ನಾನು ಕಲ್ತಿಲ್ದಲೇ ಇರೋದನ್ನ ಕಲ್ತಿದ್ದೀನಿ ಅಂತ ಸುಳ್ಳು ಹೇಳಿ ಮಾಡುವಂಥದ್ದು ಇರುತ್ತೆ. ಖಂಡಿತ ನೀವು ಹೇಳಿ. ಈಗ ನನ್ನ ಆಫೀಸಲ್ಲಿ ನನ್ನ ಒಂದು ಶಿಷ್ಯರ ರೂಪದಲ್ಲಿ ಏನ್ ಪ್ರಯೋಗ ಮಾಡ್ಬೇಕು ಅದು ಮಾಡ್ಕೊಡ್ತೀವಿ. ನಾನು ತಾಯ್ತಾ ಕಟ್ತೀನಿ, ನನ್ನ ಹತ್ರ ಬನ್ನಿ, ಇವೆಲ್ಲ ನಾನು ಹೇಳಕ್ ಹೋಗೋದಿಲ್ಲ, ಮಾಡೋದಿಲ್ಲ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಅಷ್ಟೇ. ನಾನು ಕಲ್ತಿದ್ದೀನಿ, ಅದ್ರ ಬಗ್ಗೆ ಹೇಳ್ತೀನಿ. ನಾನು ಎಷ್ಟು ಮಾತ್ರ ಇದೆಯೋ ಅದನ್ನ ನಾನು ಮಾತ್ರ ಹೇಳ್ತೀನಿ. ಸೊ ಇದು ನಡೆಯುತ್ತೆ. ನಿಮ್ಮಷ್ಟು ಹಾನೆಸ್ಟ್ ಆಗಿ ಗುರುಜಿಗಳು ಅಟ್ಲೀಸ್ಟ್ ನಮ್ಮಲ್ಲಿ ಇತ್ತು ಅಂತ ಅಂದ್ರೆ ನಮಗೆ ಒಂದು ಮಿಸ್ಲೀಡ್ ಆಗೋದು ತಪ್ಪುತ್ತೆ. ಖಂಡಿತ, ಅದಂತೂ ಸತ್ಯವಾದ ಮಾತು ಗುರುಜಿ. ತಾಯ್ತಾ ಅನ್ನೋದನ್ನ ಒಂದು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವಾಗ. ಚಿನ್ನ ತಗೊಂಬಿಡಿ, ಬೆಳ್ಳಿ ತಗೊಂಬಿಡಿ, ತಾಮ್ರ ತಗೊಂಬಿಡಿ, ಎಲ್ಲದಕ್ಕಿಂತ ಪಂಚಲೋಹ. ನಿನ್ನೆ ಒಬ್ರು ಹೇಳಿದ್ರು 12.5 ಗ್ರಾಮ್ ಅಂತೆ. ನಿನ್ನೆ ನಾನು ಬೇಕಾದ್ರೆ ಆಮೇಲೆ ತೋರಿಸ್ತೀನಿ ನಿಮ್ಗೆ. 12.5 ಗ್ರಾಮ್ ತಾಯ್ತಾ ಅಂತೆ, ಅದಕ್ಕೆ 12 ಲಕ್ಷ ರೂಪಾಯಿ ಐಟಮ್ ಅಂತೆ. ಏನಿದು ಆಟನ? ಅವ್ನು 12 ಲಕ್ಷ ದುಡಿಬೇಕಂತ ಎಷ್ಟು ಕಷ್ಟಪಟ್ಟಿರಲ್ಲ. ತಮಾಷೆನ? ಜನಗಳ ಹತ್ರ ಏನ್ ಅಂದ್ಕೊಂಡಿದ್ರೆ ಇವರೆಲ್ಲ? ದೇವ್ರನ್ನ ಇಟ್ಟುಬಿಟ್ಟು ಬಿಸ್ನೆಸ್ ಮಾಡ್ತಿದ್ದಾರೆ ಇವರಲ್ಲಿ. ಸೊ ನಿಜವಾದ ವಿದ್ಯೆ ಅಂದ್ರೆ ಏನು? ಸರಿ, ಈಗ ಇದೆ ಕೆಲವೊಂದು ತಂತ್ರ ಪಂಡಿತ ಹತ್ರ ಖರ್ಚಾಗತ್ತೆ. ಯಾಕೆ ಖರ್ಚಾಗತ್ತೆ ಅಂದ್ರೆ ಅದನ್ನು ಓಪನ್ ಆಗಿ ಹೇಳ್ತೀನಿ. ನನ್ನ ಹತ್ರ ಒಂದು ಕೆಲಸ ಮಾಡಿ, ಯಾರ ಹತ್ರನೂ ನೀವು ನನಗೆ ₹1 ಕೊಟ್ಬಿಡಿ, ನಾನು ನಿಮ್ಗೆ ₹1 ಕೊಡಲ್ಲ. ನಾನು ಬರ್ಕೊಡ್ರೋ ಐಟಮ್ಸ್ ನಾನು ತಗೊಂಡ್ಬಿಡಿ. ಸಿಗಲ್ಲ. ನಾನೀಗ ಮಾಡ್ತಾರೋ ಕೂಡ ಕೆಲವೊಂದು ಐಟಮ್ ನಂಗೆ ಸಿಗಲ್ಲ. ನಾನು ಸರ್ಚ್ ಮಾಡ್ತಾ ಇದ್ದೀನಿ ಎಲ್ಲಿ ಸಿಗತ್ತೆ, ಯಾವ ತರ ಇರತ್ತೆ ಅಂತ.
ಸೊ ಅದಕ್ಕೋಸ್ಕರ ಅದಕ್ಕೆ ಕೆಲವೊಂದು ವಿದ್ಯಾವಂತರು ಖಂಡಿತ ಮಾಡೇ ಮಾಡ್ತಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಸೊ ನಾನು ತಗೊಂಡಂಗೆ ಅವ್ರು ರಿಸಲ್ಟ್ ಕೊಡಿ ಅಂತ ಹೇಳ್ತೀವಿ ಅಷ್ಟೇ. ಅವ್ರು ಕಲ್ತಿರೋ ವಿದ್ಯಕ್ಕೆ ತಗೊಳ್ಳೋವಂತ ಸಂಭಾವನೆ, ಅದು ಬಿಟ್ರೆ ಮತ್ತೆ ಬೇರೆ ಯಾವ ಮೋಸನೂ ಇರಲ್ಲ. ವಿದ್ಯೆ ಕಲ್ತಿರೋ ಖಂಡಿತ ಖಂಡಿತ ವಿದ್ಯೆ ಖಂಡಿತ ಇಲ್ದೇ ಇರೋರ್ ಹತ್ರನೇ ನಮ್ಗೆ ಖಂಡಿತ. ಈಗ ಫಸ್ಟ್ 1-2 ಹಾಕಿ, ಮತ್ತೆ 5 ಹಾಕಿ, ಮತ್ತೆ ಇನ್ನೊಂದು ಮಾಡಬೇಕು. ಇವ್ರನ್ನ ದಯವಿಟ್ಟು ನಂಬಕ್ ಬಿಟ್ಬಿಡಿ. ಯಾವುದೇ ಜ್ಯೋತಿಷ್ಯರ ಹತ್ರ ಆಗಿರ್ಲಿ, ಯಾವುದೇ ತಂತ್ರ ಪಂಡಿತರ ಹತ್ರ ಆಗಿರ್ಲಿ, ಡೈರೆಕ್ಟಾಗಿ ಮೀಟ್ ಆಗಿ ಕೆಲಸವನ್ನ ಕೊಡಿ. ಅವ್ರು ಮಾಡ್ತಾರೋ ಮಾಡಲ್ವೋ ಅನ್ನಕ್ಕಂಥದ್ದು ಆಮೇಲೆ. ನಂದು ಈ ಒಂದು ಸೆಗ್ಮೆಂಟ್ ನ ಒಂದು ತಾಯಿ ಈಗ ಮೊನ್ನೆ ಯಾಕಂದ್ರೆ ನಾರ್ಮಲ್ ಜನಕ್ಕೆ ನಾನು ನಾರ್ಮಲ್, ಯಾಕಂದ್ರೆ ಶನಿವಾರ, ಸೋಮವಾರ, ಮಂಗಳವಾರ, ಬುಧವಾರ ನಾರ್ಮಲ್ ಜನ ಬರ್ತಾ ಇರ್ತಾರೆ. ಆ ಬಂದಾಗ ಕನ್ಸಲ್ಟೇಷನ್ ಒಂದು 3 ಜನ ಲೇಡೀಸ್ ತಗೊಂಡಿದ್ರು. ಆಯ್ತಾ, ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ, 20 ನಿಮಿಷ ಮಾತ್ರ ಕೊಟ್ಟರು, ನಿಮ್ಮ ಶಿಷ್ಯಂದರು ಕೊಡೋಕ್ಕಾಗಲಿಲ್ಲ, ಕಳಿಸ್ಬಿಟ್ರು. ಒಂದೇ ಮಾತು, ಅವ್ರ ದುಡ್ಡು ಅವ್ರು ವಾಪಸ್ ಕಳಿಸ್ಬಿಡಿ. ಅವ್ರೇನು 500 ರೂಪಾಯಿ ಪೇ ಮಾಡಿದ್ರು, ಅವ್ರು ವಾಪಸ್ ಕಳಿಸ್ಬಿಡಿ ಅಂತ ಹೇಳ್ತೀವಿ. ಏನಕ್ಕೆ? ಅವ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದ್ರೆ ನಾನು ಆ ದುಡ್ಡು ತೊಗೊಂಡು ನಾನು ತಿನ್ಬೇಕಾ? ಅದು ನನಗೆ ಬೇಕಾ? ಕೊಟ್ಟು ಕಳಿಸ್ಬಿಡಿ ಅಂತ ಕೊಟ್ಟು ಕಳಿಸಿದ್ರು. ಸೊ ಇಷ್ಟೇ. ಹಂಗಂತ ಕನ್ಸಲ್ಟೇಷನ್ ತೊಗೊಂಡೆಲ್ಲ ವಾಪಸ್ ಹೋಗೋದಲ್ಲ ಅಲ್ವಾ? ಸೊ ಏನಕ್ಕೆ ಯೂಸ್ ಮಾಡ್ಕೊಬೇಕು ಅದನ್ನು ಯೂಸ್ ಮಾಡ್ಕೊಳ್ಳಿ. ಯಾವುದಕ್ಕೆ ಯಾಕಂದರೆ ಅದನ್ನು ಟೆಸ್ಟಿಂಗ್ ಮಾಡೋಕ್ಕೆ ಕಳಿಸಿದ್ರು, ಇನ್ನೊಂದು ಕಳಿಸಿದ್ರು, ಅದು ನಂಗೆ ಬೇಕಾಗಿಲ್ಲ. ನಾನು ಓಪನ್ ಆಗಿ ಹೇಳ್ತೀನಿ, ನನ್ನ ಟೆಸ್ಟಿಂಗ್ ಮಾಡೋರಿಗೆ ನೀವು ಪರ್ಸ್ನಲ್ಲಾಗಿ ಬಂದು ನಾನು ಮುಂದೆ ಕೂತ್ಕೊಂಡು ನಿಮ್ಮ ಥರನೇ ಕ್ವಶನ್ ಹಾಕಿ ಹೋಗ್ಲಿ. ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ಇದಕ್ಕೆಲ್ಲ ಅದೊಂದು ಗಟ್ಸ್ ಬೇಕು ಗುರುಜಿ. ಯಾರೇ ಆಗಿರ್ಬೋದು, ಕಾನ್ಫಿಡೆನ್ಸ್ ಬೇಕು. ಯಾರೇ ಆಗಿರ್ಬೋದು, ಅಗೋರಿನೇ ಆಗಿರ್ಬೋದು, ಇನ್ನೊಬ್ರು ಆಗಿರ್ಬೋದು. ನಾನು ಒಂದು ವಿದ್ಯೆ ಅಂತ ಬಂದಾಗ ನಾನು ಸಂಪೂರ್ಣ ಅರ್ಹನಾ ಇಲ್ವಾ ಅಂತ ನನಗೆ ಗೊತ್ತು. ನಾನು ಸಂಪೂರ್ಣ ವಿದ್ಯಾ ಅರ್ಹನಾ ಇಲ್ವಾ ಅಂತ. ನಿನಗೆ ತಾಕತ್ತು ಇದ್ರೆ, ನಿನ್ಗೆ ಧೈರ್ಯ ಇದ್ರೆ, ನಾನು ಓಪನ್ ಆಗಿ ಹೇಳ್ತೀನಿ, ಮಾತಾಡಬಾರ್ದು ಈ ಮಾತುಗಳು. ನಿನಗೆ ಪರೀಕ್ಷೆ ಮಾಡಬೇಕು ಅಂತ ಒಂದು ಆತಂಕ ಇದ್ರೆ ಡೈರೆಕ್ಟ್ ಆಗಿ ನಾನು ಮುಂದೆ ಕೂತ್ಕೊಂಡು ನಿಂಗೆ ಮಾಡ್ತಾ ಇದೆಯಾ, ಇದಕ್ಕೇನು ಅಂತ ಕೇಳಿ, ನಾನು ಅದಕ್ಕೆ ಆನ್ಸರ್ ಕೊಡ್ತೀನಿ. ಅದು ಓಪನ್ ಆಗಿ ಕೇಳ್ತೀನಿ. ಅದು ಯಾರೇ ಆಗಿರ್ಬೋದು, ನೀನು ಮೀಡಿಯಾನ ಇಟ್ಕೊಂಡ್ಬರ್ತೀಯೋ ಇಲ್ಲ ಕ್ಯಾಮ್ರಾನ ಇಟ್ಕೊಂಡ್ಬರ್ತೀಯೋ, ಎನಿಥಿಂಗ್ ಬರ್ಬೋದು. ಖಂಡಿತ ಅದು ಯಾರೇ ಆಗಿರ್ಬೋದು. ನನ್ನ ಹತ್ರ ಮತ್ತೆ ಜ್ಯೋತಿಷ ಸುಳ್ಳು ಇವರೆಲ್ಲವರು ಇದ್ದಾರೆ, ಇವ್ರ ಹತ್ರ ಬರ್ಬೋದು. ಅದು ಯಾರೇ ಆಗಿರ್ಬೋದು. ನಾನು ಹೇಳೋ ಪ್ರಶ್ನೆಗೆ ಉತ್ತರ ಅವ್ರು ಕೊಡಬೇಕು, ಅವ್ರು ಹೇಳೋ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕು. ಅವ್ರ ಹತ್ರ ಎಷ್ಟು ವಿದ್ಯೆ ಮೇಲೆ ಹೋಗ್ತಾ ಇದ್ದೀನಿ ನಾನು ವಿದ್ಯೆ ಮೇಲೆ ಹೋಗ್ತಾ ಇದ್ದೀನಿ. ಇಷ್ಟವರೆಗೂ ನೋಡಿ 2 ಥರನ ಹೋಗಿದೆ. ಏನು ಅಂದ್ರೆ ತಂತ್ರ ಪಂಡಿತರನ್ನ ಬೆದರಿಸೋದು ಆಗೋಗಿದೆ. ತಂತ್ರ ಪಂಡಿತ ಇವ್ರು ಬೆದರಿಸಿದ್ರು ಅಂದ್ಬಿಟ್ಟು ಇವ್ರ ಮೇಲೆ ಹೋಗೋದು ಇದೆ. ಇದರಲ್ಲಿ ಮೋಸ ಆಗ್ತಾರೆ ಯಾರು? ಜನರು. ಎಂಡ್ ಆಫ್ ದ ಡೇ ಜನರು ಇಂಪಾರ್ಟೆಂಟ್, ಬಟ್ ಅವ್ರಿಗೆ ಅಲ್ವಾ? ಈ ಸ್ವಾಮಿ ಹೆಂಗಂತೆ ನಾವೊಬ್ಬರು ಕೆಲಸ ಕೊಟ್ಟಿದ್ದೀವಿ. ಯಾಕೆ ಕೊಟ್ಟಿದ್ದೀವಿ? ಕೆಲಸ ಆಗ್ಬೇಕು ಅಂತ ಕೊಟ್ಟಿದ್ದೀವಿ. ಆ ಕೆಲಸ ಆಗೋವರೆಗೂ ನೀನು ದುಡ್ಡು ಇಸ್ಕೊಂಡಿದ್ದೆ ಅಂದ್ರೆ ನೀನು ಅದರಲ್ಲಿ ಅರ್ಹನಲ್ಲ, ಮಾಡಿದವನು ಅರ್ಹನಲ್ಲ. ಮಾಡ್ಕೊಡ್ತೀವಿ, ಬನ್ನಿ ಅಷ್ಟೇ. ಯಾವತ್ತಾಗತ್ತೆ ವೈಟ್ ಮಾಡ್ತೀವಿ. ಇದು ವೀಕ್ಷಕರಿಗೆ ಹೇಳೋದಷ್ಟೇ, ಮಿಸ್ಲೀಡ್ ಆಗೋದಕ್ಕಿಂತ ಹೆಚ್ಚಾಗಿ ಕರೆಕ್ಟ್ ಆಗಿರುವಂತಹ ಒಂದು ಕಾಂಟ್ಯಾಕ್ಟ್ ನೆಟ್ವರ್ಕ್ನ ಬಿಲ್ಡ್ ಮಾಡಿಕೊಂಡು ಒಳ್ಳೆ ಒಬ್ರು ವಿದ್ವಾಂಸರ ಹತ್ರ ಹೋಗಿ ಅದನ್ನ ನೀವು ಅಪ್ರೋಚ್ ಮಾಡಿದ್ರೆ ನಿಮಗೆ ಬೇಕಾಗಿರುವಂಥ ಸಂದೇಶಗಳಾಗಿರ್ಬೋದು, ನಿಮಗೆ ಬೇಕಾಗಿರುವಂಥ ನೀವೇನು ಒಳ್ಳೇದಾಗಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಖಂಡಿತ ಆಗತ್ತೆ. ಯಾವಾಗ ನೀವು ವಿದ್ಯೆ ಇರೋರ ಹತ್ರ ಹೋಗಿ ಅದನ್ನು ಅಪ್ರೋಚ್ ಮಾಡಿದಾಗ ಮಾತ್ರ. ಅದನ್ನಷ್ಟೇ ಇಲ್ಲಿ ಮಾತಾಡ್ತಾ ಇರೋದು. ಸೊ ಆ ಒಂದು ಕಾನ್ಫಿಡೆನ್ಸು ಅಥವಾ ಆ ಹೇಳ್ತಾ ಇರೋ ರೀತಿನಲ್ಲೇ ಗೊತ್ತಾಗ್ತಾ ಇದೆ. ಅಂದರೆ ಅವ್ರಿಗೆ ಅವರ ವಿದ್ಯೆ ಮೇಲೆ ಇರುವಂಥ ಕಾನ್ಫಿಡೆನ್ಸ್, ಸೊ ಅಷ್ಟರಲ್ಲೇ ಗೊತ್ತಾಗುತ್ತೆ. ಖಂಡಿತ ನಮ್ಮ ಜೊತೆ ಇರೋರು ಒಬ್ಬ ಪರ್ಫೆಕ್ಟ್ ಮಾಂತ್ರಿಕ, ಬ್ರಹ್ಮ ತಾಂತ್ರಿಕ ವಿದ್ಯೆ ಹೇಳ್ಕೊಳ್ಳೋದಕ್ಕೆ ಒಂದು ಅರ್ಹ ವ್ಯಕ್ತಿ ಅಂತ. ನಾವು ಕೂಡ ಅದೇ ಟ್ಯಾಗ್ಲೈನ್ ಇಟ್ಟು ಅವರ ಒಂದು ಯೂಟ್ಯೂಬ್ ಚಾನೆಲ್ನ ನಾವು ಓಪನ್ ಮಾಡಿದ್ವಿ. ಗುರುಜಿ ಹೇಳ್ತಾ ಇದ್ರಿ ತಾಯ್ತ ಕಟ್ಟಲ್ಲ ಅಂತ ಹೇಳ್ತಾ ಇದ್ರಿ, ಬಟ್ ನೀವು ಟ್ರೈನಿಂಗ್ ಕೊಡ್ತೀರಾ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ತಾಯ್ತದ ಬಗ್ಗೆ ಟ್ರೈನಿಂಗ್ ಕೊಡ್ತೀರಾ? ಯಾಕಂದ್ರೆ ವಾಮಾಚಾರ ದಿಗ್ಬಂಧನ ಬಗ್ಗೆ ಎಲ್ಲ ಕೊಡ್ತೀರಾ ನೀವು? ಅದು ನಮಗೆ 100% ನೀವಾಗೇ ಹೇಳಿದಿರಾ. ತಾಯ್ತ ನಾನು ಕಟ್ಟಲ್ಲ, ಟ್ರೈನಿಂಗ್ ಖಂಡಿತ ಹೇಳ್ಕೊಡ್ತೀನಿ. ಅಗಿಸಿ ಬಗಿಸಿ ತೆಗೆದು ಟ್ರೈನಿಂಗ್ ಕೊಡ್ತೀನಿ, ಇದೊಂದು ಶೋರ್. ನೆಕ್ಸ್ಟ್ ಅವರು ಏನೋ ಒಂದು ಐಟಮ್ ಆಗಬೇಕು, ಈ ಪ್ರಯೋಗಕ್ಕೆ, ಈ ಒಂದು ವರ್ಷಕ್ಕೆ, ಈ ಒಂದು ಪರ್ಸನ್ಗೆ ಆಕಾರ ವಿಕಾರ ಸುಕಾರ ಕೂಡ
ಏನ್ ತಾಯಿತ ಬೇಕು, ಯಾವ ತರ ಬೇಕು, ಕರೆಕ್ಟಾಗಿ ತಾಯಿತಗಳ ಬಗ್ಗೆನೇ ಹೇಳಬೇಕು ಅಂದ್ರೆ ಹ್ಮ್ 992 ತಾಯಿತಗಳ ಬಗ್ಗೆ ಹೇಳ್ಕೊಡ್ತೀನಿ. ಬಟ್ ಯಾರು ಕಲಿಬೇಕು ಅಂತ ಆಸಕ್ತಿ ಇದ್ರು ಅವ್ರು ಬರ್ಬೋದು. ಅದಕ್ಕೂ ಖಂಡಿತ. ಒಂದು ಅದಕ್ಕೂ ಒಂದು ದಿನ ಇಡ್ತೀವಿ. ಸೊ ಅದಕ್ಕೂ ಬರ್ಬೋದು. ನಮ್ಮ ಗುರೂಜಿಯವರು ತುಂಬಾ ಪ್ರೀತಿಯಾಗಿ ನಿಮ್ನ ಸ್ವಾಗತ ಮಾಡ್ಕೊಳಕ್ ರೆಡಿ ಇದ್ದಾರೆ. ಯಾರ್ಯಾರು ಇದ್ರ ಬಗ್ಗೆ ಎಲ್ಲ ಕಲ್ತ್ಕೋಬೇಕು, ಈ ವಿದ್ಯೆ ಬಗ್ಗೆ ಕಲ್ತ್ಕೊಂಡು ಪರಿಣಿತ ಹೊಂದಬೇಕು ಅಂತ. ಅಂಡ್ ಈ ಯೂಟ್ಯೂಬ್ ಚಾನಲ್ ಇನ್ನಷ್ಟು ಸಮಗ್ರ ಮಾಹಿತಿ ನಿಮಗೆ ಸಿಗುತ್ತೆ. ಅಷ್ಟು ಗಟ್ಸ್ ಅಥವಾ ಕಾನ್ಫಿಡೆನ್ಸ್ ಇದೆ ಅಂದ್ರೆ ಖಂಡಿತ ಅವರು ಅರ್ಹತೆ. ಹಾಗಾಗಿ ನಾವಿಷ್ಟೋ ತನಕ ಮಾತಾಡಿದ್ದು ತಾಯ್ತ ಯಂತ್ರ ಹೇಗ್ ವರ್ಕ್ ಆಗುತ್ತೆ, ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ, ಏನು ಉಪಯೋಗ ಆಗುತ್ತೆ, ಯಾವ್ದು ಕಟ್ಟಿದ್ರೆ ಉಪಯೋಗ ಆಗುತ್ತೆ, ಯಾವಾಗ ಕಟ್ಟಬೇಕು, ಎಷ್ಟು ದಿನ ಕಟ್ಟಬೇಕು, ಇದೆಲ್ಲದರ ಸಮಗ್ರ ಮಾಹಿತಿ ಇಡೀ ನಮ್ಮ ಕರ್ನಾಟಕ ಜನತೆಗೆ ನಮ್ಮ ಈ ಒಂದು ಮಾಂತ್ರಿಕ ಬ್ರಹ್ಮ ಅನ್ನುವಂತಹ ಒಂದು ಸ್ಪೆಷಲ್ ಯೂಟ್ಯೂಬ್ ಪಾಡ್ಕಾಸ್ಟ್ ಚಾನೆಲ್ನಲ್ಲಿ ನಿಮಗೆ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಗುರುಜಿಯನ್ನ ನೇರವಾಗಿ ಭೇಟಿ ಆಗಬೇಕು ಅಂತಂದ್ರೆ ನಮ್ಮ ಈ ಒಂದು ಯೂಟ್ಯೂಬ್ ಚಾನೆಲ್ನ ಪ್ರತಿ ಸ್ಕ್ರೀನ್ ಮೇಲೂ ಅವರ ನಂಬರ್ ಅಪ್ರೋಚ್ ಆಗ್ತಿರುತ್ತೆ, ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಆ ನಂಬರ್ಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಸೋಮವಾರದಿಂದ ಬುಧವಾರ ಬೆಳಗ್ಗೆ 11ರಿಂದ ಸಂಜೆ 4 ಗಂಟೆಗೆ ಸಾಮಾನ್ಯ ಜನರಿಗೆ ಸಿಗ್ತದೆ. ಇನ್ನು ವಿಶೇಷ VIP ವ್ಯಕ್ತಿಗಳಿಗೆ ಶುಕ್ರವಾರ ಹಾಗೆ ಶನಿವಾರ ಸಿಗ್ತದೆ. ಹಾಗೆ ಸಂಡೇಸ್ ಹೇಳಬೇಕು ಅಂದರೆ ಕ್ಲಾಸಸ್ನ ಮಾಡ್ತಾರೆ. ಅದು ಕೂಡ ನಾನು ಮುಂಚೆ ಹೇಳಿದ ಹಾಗೆ 5ರಿಂದ 6 ಕನ್ಸಲ್ಟೇಷನ್ 4ನೇ ಬ್ಯಾಚ್ಗೆ ತಮ್ಮ ವಿದ್ಯೆಯನ್ನು ಹಂಚೋ ಮೂಲಕ 4ನೇ ಬ್ಯಾಚನ್ನು ಶುರು ಮಾಡಿದ್ದಾರೆ. ನಿಜಕ್ಕೂ ಕುತ್ಕೊಂಡು ಮಾತಾಡೋದಕ್ಕೂ ಒಂದು ಖುಷಿ, ಈ ಥರ ಕಾರ್ಯಕ್ರಮ ಮಾಡೋದಕ್ಕೂ ಖುಷಿ. ಇಷ್ಟೋ ತನಕ ಮಾತಾಡಿದ್ದು ತಾಯ್ತದ ಬಗ್ಗೆ. ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಹೆಚ್ಚಿನ ವಿಶೇಷವಾದಂತಹ ಒಂದಷ್ಟು ಟಾಪಿಕ್ಸ್ನೊಟ್ಟಿಗೆ ಮತ್ತೆ ಸಿಗ್ತೀನಿ. ನಾನು ಆಂಕರ್ ಮೋನಿಕಾ ಎಸ್ ನಾಗರಾಜು. ನೋಡ್ತಾ ಇರಿ ಮುಂದಿನ ಎಪಿಸೋಡ್ವರೆಗೂ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್.